ಸ್ವಲ್ಪ ಬಿಡಿ ಸೈಡಿಂದ ಬನ್ನಿ ಸರ್. ಅವ್ರು ಹಾಕೊಳ್ಳಿರಿ, ಸೈಡಿಂದ ಮಾಡಿ ಸರ್. ಸ್ವಲ್ಪ ಸೈಡ್ ಕೊಡಿ ಸರ್. ನೀವು ಒಂದು ನಿಮಿಷ ನಂಜೇಗೌಡ್ರೆ ಬನ್ನಿ ಬನ್ನಿ, ಆಯ್ತು ಮುಂದಕ್ಕೆ. ಸ್ವಲ್ಪ ಬಿಡಿ ಸೈಡಿಂದ ಬನ್ನಿ ಸರ್. ಒಂದು ನಿಮಿಷ ಅವ್ರು ಹಾಕೊಳ್ಳಿರಿ, ಸೈಡಿಂದ ಮಾಡಿ ಸರ್. ಸ್ವಲ್ಪ ಸೈಡ್ ಕೊಡಿ ಸರ್. ನೀವು ಒಂದು ನಿಮಿಷ ನಂಜೇಗೌಡ್ರೆ ಬನ್ನಿ ಬನ್ನಿ, ಆಯ್ತು ಮುಂದಕ್ಕೆ. ಆದ್ರೂ ಈ ಪ್ರಜ್ಞಾವಂತ ಮತದಾರ ಇದ್ರೆ ಪಕ್ಷ ಆ ಪಕ್ಷ ಈ ಪಕ್ಷ ಏನು ನೋಡ್ಬೇಡಿ, ಹೇಳಿ ಮಾಡಬೇಕು, ಆ ಪುಣ್ಯ ನೀವು ಕಟ್ಕೋಬೇಕು ಅಂತ ಹೇಳಿ ಹೇಳ್ತಾ ತಮ್ಗೆಲ್ರಿಗೂ ನಮಸ್ಕರಿಸಿ ನಾನು ಮಾತು ಹೋಗ್ತೇನೆ. ಮಾತಾಡ್ತಾರೆ ಶ್ರೀ ಜಿ ಟಿ ದೇವೇಗೌಡರವರೇ, ನಮ್ಮ ಪಕ್ಷದ ಎಲ್ಲ ಮುಖಂಡರೇ, ಜನತಾದಳಿನ ಎಲ್ಲ ಮುಖಂಡರೇ, ಉಪಸ್ಥಿತರಿರುವ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ಗ್ರಾಮಸ್ಥರೇ, ನಮ್ಮ ಕಾರ್ಯಕರ್ತ ಸಹೋದರ ಸಹೋದರಿಯರೇ, ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ಮಕ್ಕಳೇ, ನಮ್ಮ ಮಾಧ್ಯಮದ ಮಿತ್ರರೇ, ನಮ್ಮ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿ JDS ಹಾಗೂ BJP. ನಿನ್ನೆ ಹಾಸನ ಬಿರುಗಾಳಿ ಎಬ್ಬಿಸ್ಬಿಟ್ಟು ಬಂದಿದ್ದಾರೆ. ಈಗ ಮಂಡ್ಯ ಜಿಲ್ಲೆಯಲ್ಲೂ ಬಿರುಗಾಳಿ ಎಬ್ಬಿಸ್ಲಿಕ್ಕೆ ಬಂದಿದ್ದಾರೆ. ಮಾಡ್ಬೋದು, ಅವರವ್ರ ಕರ್ತವ್ಯ ಅಲ್ವಾ, ಬರಬೇಡಿ ಅಂತ ಹೇಳೋಕ್ಕಾಗತ್ತಾ? ಹಾಂ, ಟಾರ್ಗೆಟ್ ಅವ್ರು ಮೊದಲಿಂದ ಹೇಳ್ತಾನೆ ಇದ್ದಾರಲ್ಲ. ಹಾಸನ ಮಂಡ್ಯ ಕ್ಷೇತ್ರ ಎರಡನ್ನೂ ಈ ಸಲ ಸೋಲಿಸಲೇಬೇಕು. ಸೂರ್ಯ ಚಂದ್ರ ಈ ಭೂಮಿನಲ್ಲಿ ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಹಾಸನ ಮತ್ತು ಮಂಡ್ಯ ಸೋಲ್ತಕ್ಕಂಥದ್ದು ಅಂತಕ್ಕಂಥ ಆಗಲೇ ಆದೇಶ ಮಾಡಿಬಿಟ್ಟಿದ್ದಾರೆ. ಸೂರ್ಯಚಂದ್ರರಿಗೂ ಆದೇಶ ಮಾಡಿದ್ದಾರೆ. ಬಹುಶಃ ಚುನಾವಣಾ ಫಲಿತಾಂಶದ ನಂತರ ಸೂರ್ಯಚಂದ್ರನ ಏನು ಮಾಡಬೇಕು ಅನ್ನೋದನ್ನು ಆಮೇಲೆ ಅವರೇ ತೀರ್ಮಾನ ತಗೋತಾರೆ ಅನ್ನೋದು ನನ್ನ ಅಭಿಪ್ರಾಯ. ಬಿಜೆಪಿಗಿಂತ ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅವ್ರಿಗೆ ಭಯ ಇರೋದೇ ನಮ್ಮದಲ್ಲಿವೆ, ಆತಂಕ. ಒಂದು ಅವ್ರು ಮೊದಲು ತಿಳ್ಕೊಂಡಿದ್ದರು BJP JDSನ ಹೊಂದಾಣಿಕೆ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಭಾವನೆ ಇತ್ತು. ಹಿಂದೆ ಅವರು ನಮ್ಮ ಜೊತೆ ಮಾಡ್ಕೊಂಡಿದ್ದಾರಲ್ಲ, ಏನೇನು ನಡೆಸಿದ್ರು ಅನ್ನೋದು ಈಗ ಅವರೇ ಜಗಜ್ಜಾಹಿರ ಮಾಡಿದ್ದಾರೆ. ಇಲ್ಲೂ ನಾವು ಸುಮ್ಮನೆ